ಮತ್ತು ಲಯನ್ ಏನು ಸಮಾಚಾರ? ಏನು 2 ಲೈನ್ಗಳು ಇಲ್ಲಿ ಮೀಟ್ ಆಗ್ಬಿಟ್ಟಿದ್ರಾ? ರಾಜ್ ಸಾರಿ. ಇಲ್ಲಿ ಕೂಡ ಪ್ರೀತಿಯ ಲವ್ ಸಾಂಗ್ ಕೂಡ ಬರ್ತಾ ಇದೆ. ರಾಜ್ ಆಮೇಲೆ ವಿಚಾರಿಸ್ಕೊಂತೀನಿ. ಏನು ಲೇಡಿ ಲೈನ್ ಭಾರಿ ಸ್ಟಿಕ್ಕಲ್ಲಿ ಶಿಟ್ಟಲ್ಲಿದ್ದಾಳ. ಅಯ್ಯೋ ಸುಮ್ಮನಿರೋ ಮರೆಯ. ಹಲೋ IPS ದುರ್ಗಾ. ವಾಟ್? ಅದು ಮೇಡಮ್ ಅವರೇ, ಇಲ್ಲಿ ಹುಬ್ಳಿಯಲ್ಲಿ ಒಂದು ಕೊಲೆ ಆಗ್ಬಿಟ್ಟಿದೆ ರೀ. ವಾಟ್? ಹೌದು ಮೇಡಮ್, ಅಪಾರ್ಟ್ಮೆಂಟ್ನಲ್ಲಿ ಒಂಟಿ ಮಹಿಳೆ ಕೊಲೆ ಆಗಿದೆ ಮೇಡಮ್. ಓ ಹೌದಾ? ಹಾಂ ಸರಿ ಆಯ್ತು, ಇಲ್ಲಿ ಬರ್ತೀನಿ. ಏನು ಲಯನ್ ರಾಣಿ ಇನ್ನೂ ಈ ಕಡೆ ತಿರುಗಿ ನೋಡ್ತಾನೆ ಇಲ್ಲ. ಎಲ್ಲೋ ಬ್ಯುಸಿ ಆಗ್ಬಿಟ್ಟ ಅನ್ಸುತ್ತೆ. ಬರ್ತದೆ ಲಯನ್ ರಾಜ, ಬಾಯಿ ಮುಚ್ಕೊಂಡಿರು, ಇಲ್ಲ ಮಾತ್ರ ಆ ಬೆಂಕಿಲೆ ಸುಟ್ಟು ಬಿಡ್ತಾಳೆ ನಿನ್ನ. ಸರಿ ರಾಜ್ ಬಾಯ್. ರಮ್ಯಾ ಬಾಯ್ ಕಣೆ, ಹೋಗಿ ಅರ್ಜೆಂಟಾಗಿ ಕಮಿಷನರ್ ಮೀಟ್ ಮಾಡಬೇಕು. ರಾಜ್ ಸ್ವಲ್ಪ ಸೈಡ್ ಸರಿ. ಯಾಕೆ ಇಷ್ಟು ಅರ್ಜೆಂಟು? ಒಂದು ಸೆಕೆಂಡ್, ನಾನು ಸ್ವಲ್ಪ ಕಮಿಷನರ್ ಮೀಟ್ ಮಾಡ್ಕೊಂಡು ಬರ್ತೀನಿ. ಓಕೆ ಓಕೆ. Yes, yes, I handle you. Okay. Yes. Of course. Okay, okay. Yes, sir. Okay. ಎಕ್ಸ್ಕ್ಯೂಸ್ ಮಿ ಸರ್. ಒಂದು ನಿಮಿಷ ಆಮೇಲೆ ಮಾಡ್ತೀನಿ. ಸರ್ IPS ದುರ್ಗಾ ಸರ್. ಎಸ್ ಹೇಳಿ ದುರ್ಗಾ. ಏನು ಸರ್ ಈ ಡಿಪಾರ್ಟ್ಮೆಂಟಲ್ಲಿ? ಏನಿಲ್ಲ, ಈಗ ಇನ್ಸ್ಪೆಕ್ಟರ್ ಏನೋ ಹೊರಗಡೆ ಹೋಗ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ನಾನು ಮೀಟ್ ಮಾಡೋಣ ಅಂತ ಬಂದೆ. ಇದ್ದಿದ್ದಿಲ್ಲಲ್ಲ, ಅದಕ್ಕೆ ನಾನು ಈ ಚೇಂಬರ್ನಲ್ಲಿ ಕೂತ್ಕೊಂಡಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಹೌದು ಹೇಳಿ ದುರ್ಗಾ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಸ್ ಸರ್, ಐ ಆಮ್ ಫೈನ್ ಸರ್. ಆದ್ರೆ ಸರ್ ನಂದು ಟ್ರಾನ್ಸ್ಫರು. ಎಸ್ ಅಫ್ಕೋರ್ಸ್, ನಿಮ್ಗೆ ಟ್ರಾನ್ಸ್ಫರ್ ಆಗ್ಬಿಟ್ಟಿದೆಯಲ್ಲ, ಸೊ ನೀವು ಕಾರ್ಯನಿರ್ವಹಿಸಲೇಬೇಕು. ಅದು ಸರ್. ವಾಟ್? ಏಕೆ ಏನಾಯ್ತು? ಸರ್ ಅದು ನನಗೆ ಬೆಂಗಳೂರು ಅಡ್ಜಸ್ಟ್ ಆಗಲ್ಲ ಸರ್. ಪ್ಲೀಸ್ ಸರ್, ನಾನು ಅಲ್ಲೇ ಇರ್ತೀನಿ. ಪ್ಲೀಸ್ ಟ್ರಾನ್ಸ್ಫರ್ನ ಕ್ಯಾನ್ಸಲ್ ಮಾಡಿ ಸರ್. ಪ್ಲೀಸ್ ಇದು ಟ್ರಾನ್ಸ್ಫರ್ ಆರ್ಡರ್ನ ಕ್ಯಾನ್ಸಲ್ ಮಾಡಿಲ್ಲ ಅಂದರೆ ನಂಗೆ ತುಂಬ ತೊಂದರೆ ಆಗುತ್ತೆ ಸರ್. ಬಿಕಾಸ್ ನನಗೆ ಬೆಂಗಳೂರು ಅಡ್ಜಸ್ಟ್ ಆಗಲ್ಲ ಸರ್. ಪ್ಲೀಸ್ ಸರ್, ಟ್ರಾನ್ಸ್ಫರ್ನ ಕ್ಯಾನ್ಸಲ್ ಮಾಡಿ ಸರ್. ನೋಡಿ ದುರ್ಗಾ, ನಿಮ್ಮನ್ನ ಬರೀ ಟ್ರಾನ್ಸ್ಫರ್ ಮಾಡಿಲ್ಲ, ಪ್ರಮೋಷನ್ ಮೇಲೆ ಟ್ರಾನ್ಸ್ಫರ್ ಮಾಡಿರೋದು. ಅರ್ಥ ಆಯ್ತಾ ದುರ್ಗಾ? ಸರ್ ಪ್ಲೀಸ್, ನನಗೆ ಪ್ರಮೋಷನ್ ಬೇಡ ಸರ್. ಬಟ್ ದುರ್ಗಾ, ನಿಮ್ಮಂತ ಆಫೀಸರ್ಸ್ ನ ಸೇವೆ ನಮಗೆ ಅಗತ್ಯವಿದೆ. ಬೆಂಗಳೂರು ಬಹಳ ದೊಡ್ಡ ಸಿಟಿ, ಹಾಗೇನೇ ದಿನದಿಂದ ದಿನಕ್ಕೆ ಕ್ರೈಮ್ ರೇಟ್ ಹೆಚ್ಚಾಗ್ತಾ ಇದೆ. ನಿಮ್ಮಂತ ದಕ್ಷ ಅಧಿಕಾರಿಗಳ ಅಗತ್ಯವಿದೆ ಇಲ್ಲಿಗೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ದುರ್ಗಾ ಅವರೇ, ಪ್ಲೀಸ್. ಸರ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನೀವು ಬೇರೆ ಯಾವ ಜಿಲ್ಲೆಗೆ ಹಾಕಿದ್ರು ಯಾವ ತಕರಿಲ್ಲ, ಹೋಗ್ತೀನಿ. ಬಟ್ ಬೆಂಗಳೂರು ಬೇಡ ಸರ್. ಯಾಕ್ರಿ ಮಿಸ್ ದುರ್ಗಾ, ಏನು ಸ್ಪೆಷಲ್ ರೀಸನ್ ನಿಮಗೆ? ಬೆಂಗಳೂರು ಅಂದ್ರೆ ಅಷ್ಟು ಕಷ್ಟ ಆಗ್ತಾ ಇರೋದಕ್ಕೆ ಏನಾದ್ರೂ ಮುಖ್ಯವಾದ ಕಾರಣ ಇದೆಯಾ? ನಿಮ್ಮ ಹಿನ್ನೆಲೆಯನ್ನು ಗಮನಿಸಿದ್ರೆ ನೀವು ಬೆಂಗಳೂರಿನಲ್ಲೇ ಹೆಚ್ಚು ವಿದ್ಯಾಭ್ಯಾಸ ಮಾಡಿದಿರ ಅಂತ ಗೊತ್ತಾಗುತ್ತೆ. ಆದ್ರೆ ಇಲ್ಲಿ ಕೆಲಸ ಮಾಡೋಕೆ ಯಾಕೆ ಇಷ್ಟ ಇಲ್ಲ ನಿಮಗೆ? ಏನಾದ್ರೂ ಸ್ಪೆಷಲ್ ಅಂಡ್ ಸ್ಟ್ರಾಂಗ್ ರೀಸನ್ ಇರಲೇಬೇಕಲ್ವಾ? ಅದು ಸರ್. ಬಟ್ ನಾನೇನು ಮಾಡೋಕ್ಕಾಗಲ್ಲಮ್ಮ, ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಸೊ ಸ್ವಲ್ಪ ಟೈಮ್ ಕೊಡ್ತೀರಾ ನೋಡೋಣ. ಓಕೆ, ಸ್ವಲ್ಪ ಟೈಮ್ ಕೊಡು, ಮಾತಾಡ್ತೀನಿ ಆಫೀಸರ್ ಜೊತೆ. ಬಟ್ ಸರ್ ನಂದು ಕ್ಯಾನ್ಸಲ್ ಆಗುತ್ತಲ್ಲ? ಐ ಆಮ್ ವೆರಿ ಸಾರಿ ಮಾ, ಯಾಕಂದ್ರೆ ಇದನ್ನೆಲ್ಲ ಬ್ಯಾಚ್ ನೋಡ್ಕೊತಾ ಇರೋದು, ಯಾಕಂದ್ರೆ ಕ್ರೈಮ್ ರೇಟ್ ಜಾಸ್ತಿ ಆಗ್ಬಿಡುತ್ತೆ ಬೆಂಗಳೂರಲ್ಲಿ. ಸೊ ಇದನ್ನೆಲ್ಲ ಬ್ಯಾಚ್ ನೋಡ್ಕೊತಾ ಇರೋದು ಸಮರ್ಥ ಅವರು. ನೀನು ಅವ್ರ ಜೊತೆ ಏನಾದರೂ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂತೀಯ ಏನೋ ನೋಡು. ಸೊ ಐ ಆಮ್ ವೆರಿ ಸಾರಿ ಮಾ. ಅವ್ನ ಕಡೆ ಹೋಗ್ಬೇಕಾ? ಸರಿ ಸರ್, ಬರಲ್ಲ ಸರ್. ಓಕೆ ಮಾ. ರಮ್ಯಾ ರಾಜ್ ನೀಡಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ. ಛೇ, ಇಲ್ಲೇ ಕೂತಿದ್ದಾನ ಇವನು. ರಮ್ಯಾ ಬಾರಿ. ಛೇ, ಹೇಳು. ನೀಡಿದ ನೆನಪೆಲ್ಲವೂ. ಓಹ್ ಡ್ಯಾಮ್ ಇಟ್. ಗೊಂಬಿ ಶಿಟ್ನಲ್ಲೂ ಎಷ್ಟು ಮುದ್ದಾಗಿ ಕಾಣ್ತಾಳ ನೋಡು. ಗೋಲ್ಡನ್ ಬೇಬಿ. ನೋಡು ರಾಜ್, ದುರ್ಗಾ ನೋಡ್ಬಿಟ್ಟು ಸಮರ್ಥ ಹೀಗೆ ನೀಮೀಟಿದ ಅಂತ ಹಾರಾಡ್ತಾನೆ ನೋಡು. ಹೌದು ಹೌದು ಕಣೆ. ಇನ್ಮೇಲೆ ಈ ರೀತಿ ಭೇಟಿಗಳು ನೋಟಗಳು ಇದ್ದಿದ್ದೇ ಬಿಡು. ಸರಿ ದುರ್ಗಾ, ಒಂದು ನಿಮಿಷ ಕೂತ್ಕೋ, ಬರ್ತೇನೆ. ಅದು ಇರು ದುರ್ಗಾ, ಬರ್ತೀನಿ. ರೀ ನಡ್ರಿಪ್ಪ, ಅವರಿಬ್ರು ಮಾತಾಡ್ಕೊಳ್ಳಿ. ಏ ಎಲ್ಲೊಂಟ್ರಿ, ಇರು ಒಂದು ನಿಮಿಷ. ದುರ್ಗಾ ದುರ್ಗಾ, ನನ್ನ ಜೊತೆ ಮಾತಾಡ್ಬೇಕಿತ್ತು ಕಣೆ. ಯಾರಿಗೆ ನಾನು ನೋಡಬಾರ್ದು ಅಂತ ಅನ್ಕೊಂಡಿದ್ ನೋಡು, ಅಲ್ಲೇ ಬಂದೇನಿ. ಛೇ, ಯಾರನ್ನ ನೋಡ್ಬಾರ್ದಂತಿದ್ದೀ ದುರ್ಗಾ? ನೀಮೇಟಿದ ಯು ಶಿಟ್.
ಅದು ದುರ್ಗಾ, ನಿನ್ ಜೊತೆ ಸ್ವಲ್ಪ ನಾ ಮಾತಾಡ್ಬೇಕಾಗಿತ್ತು. ಹೂ ಆರ್ ಯು? ಏನು, ನಾನು ಯಾರು ಅಂತ ನಿನ್ಗೆ ಗೊತ್ತೇ ಇಲ್ವಾ? ನೋ. ಓ ಇಸ್ ಇಟ್? ನಾನು ಗೊತ್ತಿಲ್ವಾ? ಇನ್ನು ಮುಂದೆ ನಾನು ಯಾರು ಅಂತ ಗೊತ್ತು ಮಾಡಿಸ್ತೀನಿ. ಯು ಮೈ ಹ್ಯಾಂಡ್, ಅದರ್ವೈಸ್ ಐ ವಿಲ್ ಕಿಕ್ ಯು. ನಿನ್ನ ಮೈ ಮೇಲೆ ಪೊಲೀಸ್ ಯೂನಿಫಾರ್ಮ್ಗೆ ರೆಸ್ಪೆಕ್ಟ್ ಕೊಟ್ಟು ನಿಂಗೆ ಹೊಡೆಯೋದನ್ನ ಬಿಟ್ಟಿದ್ದು ನಿನ್ನ ಪುಣ್ಯ. ನಾನು ಹೀಗೆ ಅನ್ನೋದು ನಿಂಗೂ ಗೊತ್ತು. ಓಹೋಹೋ, ಹಲ್ಲು ಕಚ್ಚಿ ನುಡಿಯುವ ಮಾತುಗಳು ಮಾತ್ರ ನಿನಗೆ ಗೊತ್ತು ಅಲ್ವಾ? ಹಿಡಿದ ಕೈಯನ್ನು ಬಿಡಿಸ್ಕೊಂಡು ಓಡುವುದು ನಿನ್ನ ಹಳೆಯ ಬುದ್ಧಿ, ಅಲ್ವಾ ದುರ್ಗಾ? ಓ ಹೌದಾ, ರಿಯಲಿ? ಯಾ ಅಫ್ಕೋರ್ಸ್ ನಾನು ಕೈ ಬಿಡಿಸ್ಕೊಂಡು ಓದಿದ್ದು, ಬಟ್ ನೀನೇನು ಮಾಡಿದೆ? ನೀನು ಕೈ ಕೊಟ್ಟು ಓದೋನಲ್ವಾ? ಲುಕ್, ಈಗ ನನಗೆ ನಿನ್ನ ಹಳೆಯ ಕಂತೆ ಪುರಾಣ ಬೇಕಿಲ್ಲ. ಲಿವ್ ಮಿ ಹ್ಯಾಂಡ್. ನಿನ್ನ ನಮಸ್ತೆ ಸರ್, ಗುಡ್ ಮಾರ್ನಿಂಗ್. ಹಾ, ಗುಡ್ ಮಾರ್ನಿಂಗ್. ನಿಮ್ ಟ್ರಾನ್ಸ್ಫರ್ ವಿಷಯದ ಬಗ್ಗೆ ಮಾತಾಡಬೇಕು, ಒಬ್ಬೊಬ್ಬರಾಗಿ ಬಂದ್ಬಿಡಿ. ಹಾಂ ಓಕೆ ಸರ್.